ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕನ್ನಡದ ನನ್ನ ಎಲ್ಲ ಜನತೆಗೂ ನಮಸ್ಕಾರ. ನನ್ನದೊಂದು ಸಣ್ಣ ಕಿರು ಪರಿಚಯ. ನನ್ನ ಹೆಸರು ಭಾನು ಅಂತ. ನಮ್ಮದು ರಾಮನಗರ ಡಿಸ್ಟಿಕ್ಕು, ಕುದೂರು ಹೋಬಳಿ, ಮಾಗಡಿ ತಾಲೂಕು ಮತ್ತು ಬಸವನಗುಡಿ ಪಾಳ್ಯದಲ್ಲಿದ್ದೀವಿ ನಾವು. ನಮ್ಮ ಹಸು ಶೆಡ್ ಹೇಗೆ ನಿರ್ಮಾಣ ಮಾಡ್ಕೊಂಡಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಫಸ್ಟು ಈ ಶೆಡ್ಡಲ್ಲಿ ಕಟ್ಕೊತಿದ್ದೋ ಸ್ಟಾರ್ಟಿಂಗು. ಈ ಶೆಡ್ ಮಾಡೋದಕ್ಕಿಂತ ಮುಂಚೆ ನಮ್ಮದು ಈ ಥರ ಶೆಡ್ ಯಾವೂ ಇರಲಿಲ್ಲ. ಫಸ್ಟು ಒಂದು ಮಾವಿನ ಗಿಡದ ಅಡೆ ಕಟ್ಕೊಂಡು, ಇದೇ ಜಾಗದಲ್ಲಿ ಮಾವಿನ ಗಿಡಗಳಿದ್ದು. ಮಾವಿನ ಗಿಡಗಳು ಇದ್ವಲ್ಲ, ಆ ಮಾವಿನ ಗಿಡ ಎರಡು ಮಾವಿನ ಗಿಡದ ಅಡೆ ಕಟ್ಕೊಂಡು ಹಸು ಸಾಕ್ತಿದ್ದೋ. ಒಂದು 7-8 ಹಸು ಸಾಕ್ತಿದ್ರು ನಮ್ಮ ಮನೆಯವರು ಮದುವೆಗಿನ್ನ ಮುಂಚೆ. ಅವಾಗ ನಾನು ಮದುವೆ ಆಗಿ ಬಂದಾಗ ಮಾವಿನ ಗಿಡದ ಅಡೆನೇ ಸಾಕ್ಕೊಂಡು ಹಾಲು ಹಾಕ್ಕೊಂಡು ಇದ್ರು. ಮದುವೆ ಆದಮೇಲೆ ನಾವು ಹಂಗೆ ಹಸ ಕಟ್ಕೊಂಡು ಜಾಸ್ತಿ ಮಾಡ್ಕೊತ ಫಸ್ಟ್ ಈ ಶೆಡ್ ಮಾಡಿಕೊಂಡು, ಇಷ್ಟು ಚಿಕ್ಕ ಸುಮಾರು 7-8 ಹಸ ಕಟ್ಬೋದು ಅಷ್ಟೇ ಇದರಲ್ಲಿ. ಈಗೆಲ್ಲ ಬೂಸದ ಗೋಡನ್ ಮಾಡ್ಕೊಂಬಿಟ್ಟಿದ್ದೀವಿ ಇದನ್ನು. ನೆಕ್ಸ್ಟು ಇದನ್ನು ಮಾಡಿಕೊಂಡು, ಇದು ಜಾಗ ಸಾಲಲ್ಲ ಅಂತ ಮತ್ತೆ ಅದನ್ನು ಮಾಡಿಕೊಂಡು ಇಲ್ಲಿ ಎಮ್ಮೆಗಳು ಕಟ್ಕೊತಾ ಇದ್ದೀವಿ. ಅದು ಈಗ ದೊಡ್ಡದಾಗಿದೆ. ಅದು ಈಗ ಎಮ್ಮೆಗಳು, ಈಗ ಈ ಶೆಡ್ಡಲ್ಲಿ ಎಮ್ಮೆಗಳು ಅಥವಾ ಕರುಗಳು ಇದ್ದರೆ ಇಲ್ಲಿ ಕಟ್ಕೊತೀವಿ. 3 ಎಮ್ಮೆ ಇದ್ದಾವೆ. ಫ್ಯಾಟ್ಗೋಸ್ಕರ ಕಟ್ಕೊಂಡಿದ್ದೀವಿ. ಇವನ್ನ ಫ್ಯಾಟ್ ಬರಲ್ವಲ್ಲ, ಅದಕ್ಕೋಸ್ಕರ ಎಮ್ಮೆ ಹಾಲು ಹಾಕ್ತೀವಿ ಫ್ಯಾಟ್ಗೋಸ್ಕರ. ನೋಡಿ, ಇದು ಈ ಥರ ಕಟ್ಕೊಂಡಿದ್ದೀವಿ. ಈ ಥರ ಇದು ಇಷ್ಟು ತಲೆಗೆ ತಿನ್ಬೋದು ಅಷ್ಟೇ. ಯಾಕೆಂದರೆ ಹುಲ್ ಚೆಲ್ಲಲ್ಲ, ಜಾಸ್ತಿ ಅಗಲ ಮಾಡಿಬಿಟ್ರೆ ಹುಲ್ ಚೆಲ್ಬಿಡ್ತಾವೆಲ್ಲ. ಇದ್ರೊಳಕ್ಕೆ ತಲೆ ಇಟ್ಬಿಟ್ಟು ತಿನ್ನಬೇಕು. ಇದೆಲ್ಲ ಮುಸ್ರೆ ಇಕ್ಕೋದಕ್ಕೆ ಎಮ್ಮೆಗಳಿಗೆ. ಈ ಥರ ಲಾಸ್ಟ್ ಎಂಡಿಂಗಲ್ಲಿ ಈ ಥರ ಹೆಂಗೆ ಹಾಕ್ಸಿದ್ದೀವಿ ಅಂದರೆ, ಆ ಕಡೆಯಿಂದ ಈ ಕಡೆ ಬರಬಾರ್ದು ಹಾಲು ಕರಿಬೇಕಾದ್ರೆ ಅಂತ. ಇದ್ರ ಈ ಕಡೆಗೆ ಬಂದು ನಿಂತ್ಕೊಂಡ್ಬಿಡ್ತಾವೆಲ್ಲ. ಇದು ಗಾನ್ಕೆ ಚಿಕ್ಕ ಇತ್ತು, ತುಂಬ ದೊಡ್ಡ ಮಾಡಿಸ್ಕೊಂಡಿದ್ದೀವಿ. ಹುಲ್ಲು ಇಷ್ಟೇ ಹಿಡಿತಿತ್ತು. ಓರಿಗಳಿಗೆ ಕಟ್ಸೋಕ್ಕೆ ಮಾಡಿದ್ದೀವಿ. ಸದ್ಯಕ್ಕೆ ಓರಿಗಳು ಇಲ್ಲ, ತಂದಿಲ್ಲ, ಮಾರ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅಂತ ಕಟ್ಸ್ಕೊಂಡಿದ್ದು. ಈಗ ಹುಲ್ಲು ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ಅದು ಎತ್ತಿನ ಗಾಡಿ. ನೋಡಿ, ಇದು ಎತ್ತಿನ ಗಾಡಿ, ನಮ್ಮದು ಎತ್ತಿನ ಗಾಡಿ. ಹೋರಿಗಳು ಇದ್ವಲ್ಲ, ಅದಕ್ಕೆ ಎತ್ತಿನ ಗಾಡಿನೂ ಕೂಡ ಮಡಗಿದ್ದೀವಿ. ಇದು ಫಸ್ಟು ಹಸಿ ಜೋಳ ಹಾಕ್ತಿದ್ವಲ್ಲ, ಆವಾಗ ಇದನ್ನು ಹೊಡ್ಕೊತಿದ್ದೋ. ಈಗ ನಾವು ಹಸಿ ಜೋಳ ಹಾಕಲ್ಲ, ಬರೀ ಒಣಲು ಮಾತ್ರ ಹಾಕ್ತೀವಿ. ನೋಡಿ, ಇಲ್ಲಿ ಎತ್ತೆ ಸಗಣಿ ಎತ್ತೆ, ಇಲ್ಲೇದು ನೋಡಿ ಸಗಣಿ ಎತ್ತಿ ಇಲ್ಲಿ ಹಾಕೋದು. ತೋರಿಸ್ತೀನಿ ನೋಡಿ. ನಾವು ಸಗಣಿಗಳ ಟಬ್ಗೆ ತುಂಬಲ್ಲ, ಡೈರೆಕ್ಟ್ ಇಲ್ಲಿಂದ ಎತ್ತಿ ನೋಡಿ ಪಕ್ಕದಲ್ಲಿ ತಿಪ್ಪೆ ಮಾಡ್ಕೊಂಡಿದ್ದೀವಿ. ಈ ಶೆಡ್ಗೆ ಈ ತಿಪ್ಪೆ ಇದಕ್ಕೆ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ, ಇಲ್ಲೇ ಎಸ್ಬಿಡ್ತೀವಿ. ಮತ್ತು ಇಲ್ಲಿ ಹಸು ಜಾಸ್ತಿ ಆದಾಗ ಇಲ್ಲಿ ಹಾಲು ಕರ್ಕೊಳಕ್ಕೆ ಇಲ್ಲಿ ಹಸು ಕಟ್ತೀವಿ. ಅದಕ್ಕೋಸ್ಕರ ಇಲ್ಲೂ ಕೂಡ ಹಾಲು ಕರಿಯೋ ಮಿಷಿನ್ ಪೈಪ್ ಲೈನ್ ಸೆಟ್ ಮಾಡಿಸಿದ್ದೀವಿ. ಇದು ಎಮ್ಮೆ ಕರು. ಇದು ಕೋಣ. ಬೂಸಗಳೆಲ್ಲ ಈ ಥರ ಡ್ರಮ್ಗಳು ಉಯ್ಕೊಂಬಿಡ್ತೀವಿ. ಕ್ಯಾಪ್ ಹಾಕ್ತೀವಿ, ಎಲ್ಲೋ ಹೋಗ್ಬಿಟ್ಟಿದ್ದಾವೆ, ಎಲ್ಲ ಎತ್ತಿಟ್ಬಿಟ್ಟವ್ರು, ಜಾಸ್ತಿ ತುಂಬ ಉಯ್ದುಬಿಟ್ಟವ್ರಲ್ಲ, ಕ್ಯಾಪ್ ಹಾಕಿಲ್ಲ. ಅದಕ್ಕೋಸ್ಕರ ಈ ಥರ ಡ್ರಮ್ಮಲ್ಲಿ ಹಾಕ್ಕಂತೀವಿ. ಯಾಕೆಂದರೆ ಈಸಿ ಆಗ್ತೈತೆ. ಒಂದೊಂದು ಮೂಟೆ ನಮ್ಮ ದನ ಜಾಸ್ತಿ ಇರೋದ್ರಿಂದ ಒಂದೊಂದು ಮೂಟೆಯಲ್ಲಿ ಎತ್ಕೊಂಡು ಹೋಗೋಕ್ಕಲ್ಲ ಯಾವಾಗಲೂ. ಅದಕ್ಕೆ ಈ ಥರ ಡ್ರಮ್ಮಲ್ಲಿ ಉಯ್ಕೊಂಬಿಡ್ತೀವಿ, ಒಟ್ಟಿಗೆ ಇರ್ತವೆ. ನೋಡಿ, ಆ ಶೆಡ್ಡಿಂದು ಇಲ್ಲಿಗೆ ಬರುತ್ತೆ. ಇಲ್ಲಿ ಈ ಚರಂಡಿಗೆ. ಮತ್ತು ಇದು ಹೊಸ್ದಾಗಿ ಮಾಡಿಸಿರೋ ಶೆಡ್ಡು, ಅಲ್ಲಿ ಜಾಗ ಸಾಲಲ್ಲ ಅಂತ ಟೋಟಲ್ ಇದು 3ನೇ ಶೆಡ್ ಇದು ಮಾಡಿಸಿರೋದು. ಈ ಥರ ಹಸುಗಳಿಗೆ ಏನಕ್ಕೆ ಮಾಡಿಸಿದ್ದೀವಿ ಅಂದರೆ, ಆ ಕಡೆ ಈ ಕಡೆ ಹಸುಗಳು ಬರೋಲ್ಲ. ಹಾಲು ಕರಿತಿದ್ದಾಗ ಇಲ್ಲಿ ಹಂಗೆ ಹೊಲ್ಟೋಗ್ಬಿಡ್ತಾವೆ, ಇನ್ನೊಬ್ರು ಕರಿತಿದ್ರೆ. ಈಗ ಆ ಕಡೆ ಡ್ಯಾಡಿ ಕರಿತಿದ್ರೆ ಆ ಕಡೆ ಹೋಗ್ಬಿಡ್ತಾವೆ ಮೇಲೆ, ಈ ಕಡೆ ಹಿಂಗೆ ಬಂದ್ಬಿಡ್ತಾವೆ. ಇಲ್ಲಿರೆ ಒಂದ್ರ ಮೇಲೆ ಒಂದು ಹೋಗಿ ಕಾಲಿಗೆ ಬಿಡ್ತವೆ. ಒಂದ್ರು ಇದಕ್ಕೆ ಸಗಣಿ ಇದಕ್ಕದ ಹೋಗಿ ಅದ್ರ ಮೇಲೆ ಇಕ್ಬಿಡ್ತೈತಿ ಇಲ್ದಿರೆ. ಅದು ಬಾಲ ತುಳಿಯೋದು ಹಿಂಗೆಲ್ಲ ಮಾಡ್ತಾ ಇರ್ತವೆ.
ಅದಕ್ಕೋಸ್ಕರ ಮತ್ತೆ ಹುಲ್ ಚೆಲ್ಬಿಡ್ತವೆ, ಇದೊಂದು ಹುಲ್ಲೆಲ್ಲ ಕೆಳಗೆ ಹಾಕೊಂಡ್ಬಿಡ್ತವೆ. ಅದಕ್ಕೋಸ್ಕರ ಈ ಥರ ಕೊಡ್ಸಿದ್ದೀವಿ. ಇದು ಮಾತ್ರ ಮಧ್ಯ ತಲೆ ಇಕ್ಬಿಟ್ಟು ತಿನ್ನಬೇಕು. ಇದು ಗ್ವಾನ್ಕೆ ಕೂಡ ಚಿಕ್ಕದಿತ್ತು. ಹುಲ್ಲೆಲ್ಲ ಕೆಳಗೆ ಮತ್ತೆ ಕಿತ್ತಾಕ್ಬಿಟ್ಟು ಹೊಸ್ದಾಗಿ ಮಾಡಿಸಿ ದೊಡ್ಡದಾಗಿ ಮಾಡಿಸಿದ್ವಿ ಗ್ವಾನ್ಕೆ. ಇದು ಹಾಲಿಂದು ಈ ಶೆಡ್ಡಿಗೆ. ಇದು ಕೂಡ ಟಬಲ್ ತುಂಬ ಇದಕ್ಕೆ ಹಾಕೊಂಡ್ಬಿಡ್ತೀವಿ, ತಳ್ಳಗಾಡಿ ತಗೊಂಡೋಗಿ ತಿಪ್ಪೆಗೆ ಹಾಕ್ಬಿಡೋದೆ. ಇದು ಕಂಪ್ರೆಸರ್ ಪೈಪು. ಇದು 2. ಇದು ನಮ್ಮ ಮನೆಯವ್ರು ಒಂದು ಹಾಕ್ತೀವಿ, ನಾನು ಒಂದು ಹಾಕ್ತೀವಿ. 2 ಮಿಷಿನ್ ಹಾಕ್ತೀವಿ. ಮಕ್ಕಳು ಇಬ್ರು ಕಾಲೇಜ್ಗೆ ಹೋಗ್ತಾರೆ, ಒಬ್ಬ ಸ್ಕೂಲ್ಗೆ ಹೋಗ್ತಾನೆ. ಭಾನುವಾರದ ಹೊತ್ತಿದ್ರೆ ಮಾತ್ರ ಅದು ಮಾಡ್ತಾರೆ. ಇಲ್ಲಿರೋ ಹೋಗಿ ಮಮ್ಮಿ ಅಂತ ದಬಾಕೊಂಡು ಮನಿಕೊಂಬಿಡ್ತಾರತ್ತ. ನಾನು ನಮ್ಮ ಮನೆಯವ್ರು ಮಾಡ್ಕೊತೀವಿ. ಅದರೊಳಗೆ ನಮ್ಮ ಮನೆಯವರು ಬೆಳಗ್ಗೆ ಹೋದರೆ ಸಂಜೆ ಬರ್ತಾರೆ. ನಾನೇ ಮಾಡಬೇಕು. ವ್ಯಾಪಾರಕ್ಕೆ ಹೊರಟೋಗ್ತಾರೆ ಅವರು, ನಾನೇ ಮಾಡಬೇಕು. ಇದು ಮಲ್ನಾಡು ಗಿಡ್ಡ, ಈ ಶಿವಮೊಗ್ಗ ಕಡೆ ಇರ್ತದೆ ಧರ್ಮಸ್ಥಳ, ಆ ಥರ. ಇದು ನೋಡಿ ಎಷ್ಟು ಚೆನ್ನಾಗಿ ಮನಿಕೊಂಡ್ರು ಏನೂ ಮಾಡಲ್ಲ. ಇವೊಂದು ಸ್ವಲ್ಪ ಗಾಬರಿ. ಗಿರ್ರಸ್ಗಳು, ಗಿರ್ರಸ್ಗಳು ಕರ ಇವು ಅವತ್ತೊಂದು ಸಾಕಿದೀವಿ. ಇಲ್ಲೊಂದು ಐತೆ ನೋಡಿ. ಇದು ಹಾಕ್ತಾನೆ ಕರುಗಳು ಹಾಕಿರ್ತಾವಲ್ಲ, ಕಾಲು ಪಾಲು ತುಳಿತವೆ ಅಂತ ಇದ್ರೊಳಗೆ ತಂದು ಬಿಟ್ಬಿಡ್ತೀವಿ. ಹಗ್ಗ ಹಾಕಲ್ಲ, ಇಲ್ಲೇ ಬಕೆಟಲ್ಲಿ ಹಾಲು ಕುಡಿಸ್ಬಿಡ್ತೀವಿ. ಅಲ್ಲ ಚೀನಾ? ಇದೇನಪ್ಪ ಶೆಡ್ಡಲ್ಲಿ ಸಮಾಧಿಗಳು ಇದಾವೆ ಅಂತ ತಿಳ್ಕೊಂಬೇಡಿ. ಇದು ನಮ್ಮ ಮನೆಯವ್ರ ಅಜ್ಜಿ, ಮತ್ತೆ ಇದು ನಮ್ಮ ಮನೆಯವ್ರು ಇದ್ದಾರಲ್ಲ ಅವ್ರ ಅಣ್ಣಾರ್ದು ಶೆಡ್ಡಿಗೆ ಇದು ಮಾಡ್ಕೊಂಡಿದ್ದೀವಿ. ಪಾಪ ಅವೇನು ತೊಂದರೆ ಕೊಡಲ್ಲ, ದೇವ್ರ ಥರ. ಇದು ಶೆಡ್ಡಿನ ನೀರು ಚರಂಡಿ ತೋರಿಸಿದ್ನಲ್ಲ ಅಲ್ಲಿ, ಇಲ್ಲಿಂದ ನೋಡಿ ಇಲ್ಲಿರುತ್ತೆ. ಇಲ್ಲಿ ಚರಂಡಿ ಮಾಡ್ಕೊಂಡಿದೀವಿ. ಇದು ಮೋಡ್ ಥರ ಹಾಕೊಂಡು ಈಗ ಗಾನ್ಕೆಡೆ ಮೋಡ್ ಥರ ಹಾಕೊಂಡು ಚರಂಡಿ ಐತಿ ಇದ್ರಡೆ. ಇದರಿಂದ ತೊರೆಗೆ ಕನೆಕ್ಷನ್ ಕೊಟ್ಟು ಬಿಟ್ಟಿದ್ದೀವಿ. ತೋರಿಸಿ ಬನ್ನಿ. ಇದು ಸೆಡ್ಡು ತೊಳೆದಿದ್ದು ನೀರೆಲ್ಲ ಇಲ್ಲೋಗುತ್ತೆ. ಈ ಜಾಲರ ಏನಕ್ಕೆ ಹಾಕಿರೋದು ಅಂದರೆ ಹಸಗಳು ಕಾಲಿಟ್ಬಿಡ್ತವೆ, ಹೊಳೆ ಕೊಟ್ಟೋ ಕಾಲ್ಗಿಲ್ ಮುರ್ಕೊಂಡ್ಬಿಡ್ತವೆ ಅಂತ ಜಾಲರ ಹಾಕಿದೀವಿ. ಮತ್ತೆ ಹುಲ್ಲುಪ್ಪಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಡ್ತವೆ, ಕೈಲಿ ಎತ್ತಾಕೊಂಬೋದು. ಪೈಪಲ್ಲಿ ಸಿಕ್ಕಾಕೊಂಡ್ರೆ ಮತ್ತೆ ಅಲ್ಲೆಲ್ಲ ತೆಗಿಯೋಕ್ಕಾಗಲ್ಲ. ನೋಡಿ ಇಲ್ಲೊಂದು ಮಾಡಿಸಿದೀವಿ. ಇದು ಕೂಡ ನೋಡಿ ಹಿಂಗೆ ಹುಲ್ಲು ಸಿಕ್ಕಾಕೊಂಡಿರುತ್ತೆ, ಹಿಂಗೆ ಎತ್ಕೊಬೋದು. ನೋಡಿ ಇಲ್ಲೊಂದು ತೊಳೆದಿದ್ದು ನೀರೆಲ್ಲ ನೋಡಿ ಇಲ್ಲೋತೈತಿ. ಹೊರಗೆ ಇಲ್ಲಿ ಹಿಂಗೆಲ್ಲ ತೊಳೆದಿದ್ದು. ನಾವು ಸಗಣಿ ತೊಳೆಯಲ್ಲ, ಸಗಣಿ ಎತ್ಕೊಂಡು ಶೆಡ್ ತೊಳೆದು ಮೈ ತೊಳಿತೀವಿ ಅಷ್ಟೇ. ಆ ನೀರು ಮಾತ್ರ ಹೋಗೋದಲ್ಲಿ. ಸಗಣಿ ದೇವ್ರಿದ್ದಂಗೆ, ಸಗಣಿನ ತೊಳೆದು ಬಿಡೋಕ್ಕಾಗಲ್ಲ ನಾವು. ಈ ಪೈಪ್ ಕನೆಕ್ಷನ್ಗಳು ಇದು ಡ್ರಮ್ಮಿಂದ ಕೊಟ್ಕೊಂಡಿದ್ದೀವಿ. ತಣ್ಣೀರು, ಕೋಲ್ಡ್ ವಾಟ್ರ್, ಇದು ಮತ್ತು ಹಾಟ್ ವಾಟ್ರ್ ಸೋಲಾರಿಂದ ಕನೆಕ್ಷನ್ ಕೊಟ್ಕೊಂಡಿದ್ದೀವಿ. ಈ ಸೋಲಾರ್ ಬಿಸಿನೀರು ಏನಕ್ಕಪ್ಪ ಹಾಕ್ಸ್ಕೊಂಡಿದ್ದೀವಿ ಅಂದರೆ, ಈ ಚಳಿಗಾಲದಲ್ಲಿ ತೊಳೆಯೋದಕ್ಕೆ ಕೈ ಹಾಕೋಕ್ಕಾಗಲ್ಲ, ಕೊರಿತಾ ಇರ್ತವೆ. ಮತ್ತು ಈ ಹೊಸ್ದಾಗಿ ಕರ ಹಾಕಿರ್ತಾವೆ ನೋಡಿ, ಅಂಥವಕ್ಕೆ ಮೈ ತೊಳೆಯೋದಕ್ಕೆ ಬಿಸಿನೀರಲ್ಲಿ ಮತ್ತು ಒಂದು 2 ದಿವಸ ಬಿಸಿ ನೀರು ಕೊಡ್ತೀವಿ ಕುಡಿಯೋದಕ್ಕೆ. ಅದಕ್ಕೋಸ್ಕರ ಅದನ್ನು ಹಾಕ್ಸ್ಕೊಂಡಿದ್ದೀವಿ. ಮತ್ತು ತಿಪ್ಪೆ ನೋಡಿ, ಈ ಸೆಡ್ಡಿಗೆ ಇಲ್ಲ ಟಚ್ಚು. ಆ ಗಾಡೀಲಿ ತೊಗೊಂಬಂದು ಇದಕ್ಕೆ ಇಲ್ಲಿ ಉಯ್ದು ಬಿಡ್ತೀವಿ. ನಾವು ಯಾವುದೇ ಥರ ಹೊತ್ಕೊಂಬರಲ್ಲ. ನೋಡಿ ಈ ಸೀಟೆಲ್ಲ ಏನಕ್ಕೆ ಹಾಕ್ಸಿದ್ದೀವಿ ಅಂತ ಅಂದರೆ, ಮೊದಲೇ ಸೀಮೆ ಹಸಿನ ಸಗಣಿ ಸ್ವಲ್ಪ ತೆಳ್ಳಗಿರುತ್ತೆ. ಯಾರನ್ನ ಗೊಬ್ಬರ ಕೊಟ್ಟರೆ ಟ್ಯಾಕ್ಟ್ರಲ್ಲಿ ತುಂಬೋಕ್ಕಾಗಲ್ಲ. ಮತ್ತು ಅದ್ರ ಜೊತೆಗೆ ನೀರು ಬಿದ್ದುಬಿಡುತ್ತಲ್ಲ, ಮಳೆ ಹುಯ್ದಾಗ ನೀರೆಲ್ಲ ತುಂಬ್ಕೊಂಬಿಡುತ್ತೆ ತಿಪ್ಪೆ. ಅದಕ್ಕೋಸ್ಕರ ನೋಡಿ ಇದನ್ನು ಸೀಟ್ ಹಾಕ್ಸಿದ್ದೀವಿ, ತಿಪ್ಪೆಗೋಸ್ಕರನೇ ಅಂತಲೇ ಹಾಕ್ಸಿದ್ದೀವಿ ಸೀಟು. ಸುಮಾರು ಒಂದು 100 ಲೋಡು ಹಿಡಿಸ್ತೈತಿ ಇದು. ಇದೆಲ್ಲ ಅಲ್ಲಿಂದ ಅಲ್ಲಿವರೆಗೂ ತಿಪ್ಪೆಗೆ, ಮಳೆ ನೀರು ಬೀಳಬಾರ್ದು ಅಂತ.
ಇಲ್ಲಿರೆಲ್ಲ ಬಂದು ಇಲ್ಲೇ ತುಂಬ್ಕೊಂಬಂದು ನೊಣಗಳು ಸೊಳ್ಳೆ ಆಗ್ಬಿಡ್ತವೆ ಮತ್ತು ಸ್ಮೆಲ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಇದು ಆ ಥರ ಹಾಕ್ಸಿದ್ದೀವಿ. ಮತ್ತು ಗೊಬ್ಬರ ಕೊಟ್ಟಾಗ ತುಂಬ್ಕೊಳಕ್ಕಾಗಲ್ಲ ಟ್ಯಾಕ್ಟ್ರಿಗೆ, ಎಲ್ಲ ಕಿಚ್ಚ ಪಿಚ್ಚ ಪಿಚ್ಚ ಪಾಯಸ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಕೂಡ ಜೆ ಸಿ ಬಿ ಬರಲಿ, ಕಸ ತುಂಬಕ್ಕೆ ಜೆ ಸಿ ಬಿ ಬರ್ತೈತಲ್ಲ, ಅದಕ್ಕೆ ಅಷ್ಟು ಹೈಟ್ ಹಾಕ್ಸಿದ್ದೀವಿ. ಇಲ್ದಿರ ಜೆ ಸಿ ಬಿ ಬರೋಕ್ಕಾಗಲ್ಲ ಒಳಗಡೆ. ಜೆ ಸಿ ಬಿ ಬರೋ ಥರ ಹಾಕ್ಸಿದ್ದೀವಿ. ಮತ್ತು ಟ್ಯಾಕ್ಟ್ರಿನೂ ಕೂಡ ಬರ್ಬೋದು. ಆ ಶೆಡ್ಡು ಕೋಳಿಗೆ ಅಂತ ಮಾಡಿಸಿದ್ದು ನೋಡಿ. ಇದು ನಮ್ದು ಇದೆ ತೋಟ, ಅಡಿಕೆ ತೋಟ ಪಕ್ಕದಲ್ಲೇ ಇದೆ. ಚಪ್ಪಡಿ ಇಲ್ಲ ಹಾಕ್ಸೋಕ್ಕೆ ತರಿಸಿದ್ದೀವಿ, ಇನ್ನು ಮಾಡಿಲ್ಲ, ಮಾಡಿಸ್ಬೇಕದು. ಕೋಳಿ ಬಿಟ್ಟಿದ್ದು ಮೊದಲು. ಕೋಳಿ ಸಾಕೋದಕ್ಕೆ ಯಜ್ಞಗಳು, ಇಲಿಗಳು ಕಾಟ, ಮತ್ತು ಸ್ವಲ್ಪ ಯಾಕೋ ರೋಗ ಬಂದ್ಬಿಟ್ಟು ಕೋಳಿಗಳು. ಅದಕ್ಕೋಸ್ಕರ ಸಾಕೋದು ಬಿಟ್ಟು ಈಗೆಲ್ಲ ಇದಕ್ಕೆ ಕರುಗಳು ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ನಾನು ನಮ್ಮ ಮನೆಯವರು. ಇಷ್ಟಕ್ಕೆ ಕರುಗಳು ಅಥವಾ ಹುಲ್ಲು ತುಂಬಿಡೋಣ, ಯಾವುದಾದ್ರೂ ಸರಿ. ಕರುಗಳಾದ್ರೂ ಕಟ್ಕೊಬೋದು ಅಥವಾ ಹುಲ್ಲಾದರೂ ತುಂಬ್ಕೊಬೋದು. ನೋಡೋಣ, ನಮ್ಮ ಮನೆಯವರು ಕರುಗಳು ಬಿಡೋಣ ಅಂದ್ಕೊಂಡಿದ್ದಾರೆ. ನೋಡೋಣ. ಹುಲ್ಲು ಇಲ್ಲಿಂದ ಇದಕ್ಕೂ ಕೂಡ ಸೀಟ್ ಹಾಕೊಂಬಿಟ್ಟಿದ್ದೀವಿ ಫುಲ್ಲು. ಏಕೆಂದರೆ ನೆನಿಬಾರ್ದು, ಬಿಸಿಲಲ್ಲಿ ಒಣಗಬಾರ್ದು. ಇನ್ನೊಂದು ಏನಕ್ಕಪ್ಪ ಅಂದರೆ ಟ್ಯಾಕ್ಟ್ರಲ್ಲಿ ಅಥವಾ ಕ್ಯಾಂಟ್ರಲ್ಲಿ ತಂದು ಹಂಗೆ ಸುರಿದು ಬಿಡ್ತಾರೆ. ಹೊರೆ ಕಟ್ಟಂಗಿಲ್ಲ, ಏನು ಮಾಡೋಂಗಿಲ್ಲ, ತಂದೆಲ್ಲ ಸುರಿದು ಬಿಡ್ತಾರೆ. ಮತ್ತು ಮಳೇಲಿ ಕೂಡ ನೆನೆಯಲ್ವಲ್ಲ, ಎಲ್ಲ ತಂದು ಹಂಗೆ ಸುರಿದು ಬಿಡ್ತಾರೆ. ಅದಕ್ಕೆ ನೋಡಿ ಈ ಥರ ಸೀಟ್ ಹಾಕ್ಸ್ಕೊಂಡು ಈ ಥರ ನೆನೆದಂಗೆ ಮಾಡ್ಕೊಂಡಿದ್ದೀವಿ. ಎಷ್ಟನ ಮಳೆ ಹೋಯ್ಲಿ, ಏನಾಗೋದಿಲ್ಲ. ಅದಕ್ಕೆಲ್ಲ ಸುಮಾರು ಖರ್ಚಾಗಿದೆ. ಯಾಕೆಂದರೆ ಹುಲ್ಲು ಮೇಯ್ನ್ ಅಲ್ವ ಇರೋದು. ಹುಲ್ಲು ಸೇಫ್ಟಿಯಾಗಿರ್ಬೇಕು ಮೇಯ್ನು. ಹುಲ್ಲಿದ್ರೆ ದನ ಸಾಕೋಕ್ಕಾಗೋದು. ನೋಡಿ ನಮ್ಮ ಟಿಲ್ಲರ್ ಹೆಂಗೆ ಕೆಡ್ಸ್ಬಿಟ್ಟಿದ್ದಾರೆ. ಇದು ನಮ್ಮ ಮನೆ, ನಾವು ವಾಸವಿರುವ ಮನೆ. ಇದು ಇನ್ನೊಂದು ಶೀಟಿನ ಮನೆ, ಆಲ್ಟ್ರೇಷನ್ ಮಾಡಿಸಿದ್ದೀವಿ. ಇದು ಕೂಡ ಸಿಟಿನ ಮನೆ ಕೂಡ ನಮ್ಮ ಅವಾಗ ದನಿ ಶೆಡ್ ಆಗಿತ್ತು. ಅವಾಗ ಸ್ಟಾರ್ಟಿಂಗಲ್ಲಿ, ಮದುವೆ ಸ್ಟಾರ್ಟಿಂಗಲ್ಲಿ ಕಟ್ಸ್ಕೊಂಡು ಈ ಮನೆ ಕಟ್ಸ್ಕೊಂಡಿದ್ದು. ತೋರಿಸ್ತೀವಿ. ಇದು ಕೂಡ ದನಿನ ಮನೆ ಆಗಿತ್ತು ನಮಗೆ. ಎಲ್ಲ ಶಿಫ್ಟ್ ಮಾಡಿ ಬೆಳ್ದಂಗೆ ಕಟ್ಸ್ಕೊಂಡು ಈಗ ಇರೋದಕ್ಕೆ ಕಟ್ಸ್ಕೊಂಡಿದ್ದೀವಿ. ಈಗ ಜೋಕಾಲಿ ಎಂಟ್ರೆನ್ಸ್, ಮನೆ ಒಳಗೆ ಬರೋದಕ್ಕೆ ಎಂಟ್ರೆನ್ಸ್. ಈ ಮ್ಯಾಟು ಯಾವ ರೀತಿ ಹಾಕ್ಸ್ಕೊಂಡಿದ್ದೀವಿ ತೋರಿಸ್ತೀನಿ ಬನ್ನಿ. ಅದು ಕೂಡ ನಾವು ಮ್ಯಾಟು ಆ ಕಡೆ ಈ ಕಡೆ ಜರುಗೋದು ಇಲ್ಲ, ಕೂಡ ಹುಲ್ಲು ಸಿಕ್ಕಾಕೊಳ್ಳಲ್ಲ ನೋಡಿ. ನೋಡಿ ಈ ಥರ ಬೋಟ್ ಇದೆಯಲ್ಲ, ಇದನ್ನು ಇಲ್ಲಿಗೆ ಹಾಕ್ಬಿಡ್ತೀವಿ. ಡ್ರಿಲ್ಲಿಂಗ್ ಮಿಷಿನಲ್ಲಿ ಡ್ರಿಲ್ ಹೊಡೆದ್ಬಿಟ್ಟು ಈ ಥರ ಕುಂಡಿಸ್ತೀವಿ ಮ್ಯಾಟ್ಗೆ. ಅವಾಗ ಹಸ ಎಷ್ಟೇ ಓಡಾಡಿದ್ರು ಜರುಗಲ್ಲ, ಗುಡ್ಡಕ್ಕೆ ಬರಲ್ಲ. ನೋಡಿ ಈ ಥರ ಡ್ರಿಲ್ಲಿಂಗ್ ಮಿಷಿನ್ ಡ್ರಿಲ್ ಮಾಡಿಸ್ಬಿಟ್ಟು ಈ ಥರ ಹಾಕ್ತೀವಿ. ಹಿಂದಗಡಿಕೆ ಫ್ರಂಟಲ್ಲಿ ಒಂದು ಮ್ಯಾಟ್ ಒಂದು ಹಾಕ್ತೀವಿ. ಇದು ಫ್ರಂಟಲ್ಲಿ ಮುಂದಗಡೆ ಹಸ ನಿಂತ್ಕೊಂತವಲ್ಲ, ಅಲ್ಲಿ ಈ ಥರ ಆ್ಯಂಗಲ್ ಕೊಟ್ಬಿಟ್ಟಿದ್ದೀವಿ ಮ್ಯಾಟ್ಗೆ. ನೋಡಿ ಈ ಥರ ಆ್ಯಂಗಲ್ ಕೊಟ್ಬಿಟ್ಟಿದ್ದೀವಿ. ಈ ಥರ ಆ್ಯಂಗಲ್ ಕೊಟ್ಬಿಟ್ಟು ಇದ್ರ ಮುಂದೆ ಸಿಮೆಂಟ್ ಹಾಕಿರೋದು, ಯಾಕೆಂದರೆ ಹುಲ್ಲು ಪಲ್ಲು ಗಲೀಜೆಲ್ಲ ಒಳಕ್ಕೆ ಹೋಗಲ್ಲ. ಆಮೇಲೆ ಮ್ಯಾಟು ಕೂಡ ಜರುಗಾಡಲ್ಲ. ಇಲ್ಲಿ ಇದ್ರ ಮುಂದೆ ಸಿಮೆಂಟ್ ಹಾಕ್ಸ್ಬಿಟ್ಟಿದ್ದೀವಿ ಇದಕ್ಕೂ. ಇವಾಗ ಮ್ಯಾಟು ಕೂಡ ಎಲ್ಲೂ ಗುಡ್ಡಕ್ಕೆ ಬರಲ್ಲ, ಗಲೀಜು ಆಗಲ್ಲ, ಮ್ಯಾಟು ಗುಡ್ಡಕ್ಕೆ ಬರಲ್ಲ. ಅವಾಗ ಕರೆಕ್ಟಾಗಿ ಮ್ಯಾಟು ಕಂಫರ್ಟಾಗಿ ಕುಂತ್ಕೊಂತವೆ. ಹಿಂಗೆ ಓತಾ ಆಗಲೇ ಇದೆ ಶೆಡ್ಡು ನಮ್ಮದು. ಕರೆಕ್ಟಾಗಿ ಮ್ಯಾಟ್ ಸಾಮಾನು ಕೊಂಡಿಸ್ಕೊಂಬಿಟ್ಟು ಈ ಥರ ಕೊಟ್ಬಿಟ್ಟು ಈ ಕಡೆ ಏರುಪೇರಿರೋನ್ನ ಸಿಮೆಂಟ್ ಕಾಂಕ್ರೀಟ್ ಮಾಡಿಸ್ಕೊಂಡಿದ್ದೀವಿ.
ಇದು ಆ ಕಡೆ ಈ ಕಡೆ ಕಣ್ಣಿಗಳು ಕಟ್ಟಕ್ಕೆ ಮುಸ್ಬಿಟ್ಟು ಈ ಥರ ಏನಕ್ಕೆ ಇಕ್ಸಿದೀವಪ್ಪ ಅಂದರೆ ಈ ಮುಸ್ರೆಗಳಿಗೆ ಕುಟ್ಟಿ ನಾವು ಆ ಕಡೆ ಈ ಕಡೆ ಹೋಯ್ತೀವಿ ಪಟ್ ಅಂತ ಉಳಿಸ್ಕೊಂಡ್ಬಿಡ್ತಾವೆ ಪ್ಲಾಸ್ಟಿಕ್ ಅವು ಏನು ಟಬ್ಗಳಿಟ್ರೆ ಅದಕ್ಕೋಸ್ಕರ ಈ ಥರ ಫಿಕ್ಸ್ ಮಾಡಿಸಿ ಬಿಟ್ಟಿದ್ದೀವಿ. ಈಗ ಮುಷ್ಣಿನ ಅದ್ಗಣ್ಲಿ ತಲೆನ ಅದ್ಗಣ್ಲಿ ಏನನ ಅದ್ಗಣ್ಲಿ ಅಥವಾ ತಳ್ಳಾಡಿದ್ರು ಜರಗಲ್ಲ ಅದು ಹೆಂಗಾದ್ರೂ ಕುಡ್ಕೊಂಬೋದು ಬೂಸನ. ಇದು ಮಾಮೂಲಿ ಕಬ್ಬಣ ಬರುತ್ತಲ್ಲ ಆ ಥರ ಅಲ್ಲ, ಇದು ರಸ್ಟ್ ಹಿಡಿಯಲ್ವಲ್ಲ, ನೀರು ಬಿದ್ದರೂ ಕೂಡ ಇದು ರಸ್ಟ್ ಹಿಡಿಯಲ್ಲ. ಇದು ಆ ಥರ ಹಾಕ್ಸಿದ್ವಿ, ಜಿಂಗ್ ಥರ ಕಬ್ಬಣ ಹಾಕ್ಸಿರೋದು. ಎಷ್ಟು ನೀರು ಬಿದ್ದರೂ ಏನೂ ಆಗಲ್ಲ. ನಮ್ಮ ಹಸುಗಳು ಶೆಡ್ ನಿರ್ಮಾಣ ವ್ಯವಸ್ಥೆ ಹೀಗಿದೆ. ಈ ವಿಡಿಯೋ ಇಷ್ಟೊತ್ತು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತು ಹಸುಗಳ ಬಗ್ಗೆ ಏನಾದರೂ ಅದ್ರ ಬಗ್ಗೆ ಕೇಳಬೇಕು ಅಂದ್ಕೊಂಡಿದ್ರೆ ಕಮೆಂಟ್ ಮಾಡಿ, ನನಗೆ ಗೊತ್ತಿರೋ ಅಷ್ಟು ಮಾಹಿತಿ ನಿಮಗೆ ತಿಳಿಸ್ಕೊಡೋದು ಪ್ರಯತ್ನ ಪಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕು, ಶೇರು, ಕಮೆಂಟು ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬಾಯ್.